ಮನಮೋಹನ್ ವರ್ಕ್ಸ್ ಮಾಡೆಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ. ಆಯ್ತು. As for the section of the 52, 53, 54, 55 of the model rules of the works, ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು, ಅದ್ರ ರೂಲ್ಸ್ ಓದಾದ್ರೆ ಆಯ್ತು ಅಲ್ಲ ಅಧ್ಯಕ್ಷ. ನೀವು ನಮ್ಮ ಹೇಳ್ತಾ ಇರೋದು ಈಲ್ಡ್ ಆಗಿಲ್ಲ, ಸ್ಪೀಕ್ ಫಾರ್ ಎ ಮಿನಿಟ್. ಈಲ್ಡ್ ಆಗಿಲ್ಲ. ರೆಡ್ಡಿ ಅವ್ರಿಗೆ ನೀವು ಮಾತಾಡೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಾನು ಹೇಳ್ತಾ ಇರೋದು ಮಾಡೆಲ್ ರೂಲ್ಸ್ 2016 ನಲ್ಲಿ ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ತಂದಿದೆ. ಆಯ್ತು. ಆಸ್ ಪರ್ ದ ಸೆಕ್ಷನ್ 53, 54, ನಿಮ್ಗಿಂತ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ. ಸಮರ್ಥವಾಗಿದ್ದಾರೆ ಮಂತ್ರಿ. ಅದಕ್ಕೆ ಸೆಕ್ಷನ್ ಕೋಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ. ಅವರು ಉತ್ತರ ಕೊಡ್ತಾರೆ. ಸಮರ್ಥವಾಗಿದ್ದಾರೆ. ಈಗ ಅದರಿಂದ ಅಧ್ಯಕ್ಷ ಇಲ್ಲಿ ಈ ಕಾನೂನಿನ ಲಾಭ ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ 2014 ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು. ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. 2000 ದಾಖಲೆ ಇಲ್ಲೇ ಇದೆ ಅವ್ರದೇ. ಅವರಿದ್ದಾಗ 2013 ಹೇಳಿರ್ತಕ್ಕಂಥ ವಿಶೇಷ 14ರಂದು ರಾಷ್ಟ್ರೀಯ ಬಿಜೆಪಿ 2017 ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಅವರು ಎಂಬ ಘೋಷಣೆಗಳೊಂದಿಗೆ ಬಿಡುಗಡೆ ಮಾಡಿದ ಮಾತಾಡ್ತಾ ಇದ್ದೀರಾ. ಕನಾಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಗ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಆಕ್ಟ್ ಮಾಡಿ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಟ್ರೂ ಮುಸ್ಲಿಂ ಅವರ ಮಾತಾಡ್ತಿದ್ದಾರೆ. ಇಲ್ಲಿ ಮನಮೋಹನ್ ಸಿಂಗ್ ಅವರು ಇವೆಲ್ಲ ಕೊಟ್ಟಿದ್ರೆ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದರು. ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಲ್ಲ. ಇಲ್ಲೇ ಇದೆಯಲ್ಲ ಹೇಳೋದೇನು? ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ಮಾಡಿದ್ದಾರೆ. ಇವರ ರಾಷ್ಟ್ರದಲ್ಲ ಮಂತ್ರಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂಥದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ. ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತ್ ಅಲ್ಲಿ ಆ ಸೂರತ್ ಮಹಾನಗರ ಪಾಲಿಕೆ ಇದೆ. ಇಲ್ಲಿ ಮಾತಾಡಿ ಕರ್ನಾಟಕ ಅಲ್ಲ, ಅದನ್ನು ಕೂಡ ಯಾವ ಸರ್ಕಾರ ಇತ್ತು? ಆಮೇಲೆ ಕೇಂದ್ರದಲ್ಲಿ ಅಶೋಕ್ ಸರ್ ಆಕ್ಟ್ ಬಗ್ಗೆ 10 ವರ್ಷದಿಂದ ಬ್ರಿಟಿಷರ್ ಕಾಲದ್ದು ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ. ದ್ವಾರಕೆ, ಕೃಷ್ಣನ ದ್ವಾರಕೆ ಇದೆ ಅಲ್ಲೇ. ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು, ಕೃಷ್ಣನ ದ್ವಾರಕೆ. ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5000 ವರ್ಷ ಇತಿಹಾಸ ಇರೋ ಕೃಷ್ಣನ್ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು. ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರಿದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು. ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು. ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇದೆಲ್ಲ ಕೊಟ್ಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಲ್ಲೂ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು.
ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ಉಳಿಯೋನೆ ಒಡಿಯ, ರೈತರಿಗೆ ಆಗೋಯ್ತು. ಉಳಿಯೋನೆ ಒಡಿಯ, ಉಳಿಯೋನೇ ಉಳಿಯೋನೆ ಒಡಿಯ, ಉಳಿಯೋನೇ ಅಲ್ಲ, ಹಾ. ಉಳುವ